ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದ್ದು ವಿಡಿಯೋಲ್ಲಿ ನಾವು ಬ್ಯಾರೇನಿದು ಟಾಪ್ 5 ಹಿಸ್ಟಾರಿಕಲ್ ಪ್ಲೇಸಸ್ ವಿಸಿಟ್ ಮಾಡಿದ್ದೇವೆ. ಫಸ್ಟ್ ಪ್ಲೇಸ್ ಬಂದು ಈ ಐಕಾನಿಕ್ ಬ್ಯಾರೇನ್ ಫೋರ್ಟ್. ಈ ಜಾಗ ಬಂದು ಒನ್ಸ್ ದ ಕ್ಯಾಪಿಟಲ್ ಆಫ್ ಏನ್ಷಿಯಂಟ್ ದಿಲ್ಮುನ್ ಸಿವಿಲೈಸೇಷನ್ ಆಗಿತ್ತು, ಅ ಮೇಜರ್ ಟ್ರೇಡಿಂಗ್ ಹಬ್. ಆರ್ಕಿಯೋಲಾಜಿಸ್ಟ್ ಈ ಸೈಟನ್ನು ಎಕ್ಸ್ಕವೇಟ್ ಮಾಡುವಾಗ ದೇ ಡಿಸ್ಕವರ್ಡ್ ಲೇಯರ್ಸ್ ಆಫ್ ಹೋಮ್ಸ್, ಟೆಂಪಲ್ಸ್, ವೇರ್ ಹೌಸಸ್ ಸ್ಟ್ಯಾಕ್ಡ್ ಆನ್ ಟಾಪ್ ಆಫ್ ಈಚ್ ಅದರ್. ಪೇಜಸ್ ಆಫ್ ಹಿಸ್ಟ್ರಿ ಬುಕ್ ಸ್ಟ್ಯಾಕ್ ಮಾಡಿದಾಗೆ. ಇಲ್ಲಿದು ಫೋರ್ಟ್ ಬಂದು ಮೇನ್ಲಿ ಕನ್ಸ್ಟ್ರಕ್ಟ್ ಆದದ್ದು ಪೋರ್ಚುಗೀಸಿಂದ 16th ಸೆಂಚುರಿಯಲ್ಲಿ. ಬಟ್ ಇದರ ಅಡಿಯಲ್ಲಿ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಬ್ಯಾರೇನಿ ಹಿಸ್ಟ್ರಿ ಉಂಟು. ಇದು ಬಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ರೆಕಗ್ನೈಸ್ ಆಗಿದೆ. ಇಲ್ಲಿ ನಡಿಲಿಕ್ಕೆ ಸುಮಾರು ಉಂಟು, ಬಟ್ ದ ಪ್ಲೇಸ್ ಇಸ್ ಬ್ಯೂಟಿಫುಲ್. ಆರ್ಕಿಯೋಲಾಜಿ ಇಷ್ಟ ಇದ್ದರೆ ಮತ್ತು ಇಂಥದ್ದು ಏನ್ಷಿಯಂಟ್ ಸಿವಿಲೈಸೇಷನ್ ಬಗ್ಗೆ ಎಲ್ಲ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ತುಂಬ ಒಳ್ಳೆ ಜಾಗ ಇದು. ತುಂಬ ಯುನೀಕಾಗಿ ಉಂಟು ಹೇಳ್ಬೋದು, ಯಾಕಂದರೆ ಅವರೆಲ್ಲ ಅದನ್ನು ಹುಡುಕುವಾಗ ಅವ್ರಿಗೆ ಸಿಕ್ಕಿದ್ದೆಲ್ಲ ಅಡಿಯಲ್ಲಿದ್ದದ್ದು. ನನಗಂತೂ ಸೂಪರ್ ಕೂಲ್ ಅನಿಸ್ತು ಈ ಜಾಗ. ನಮ್ಮ ನೆಕ್ಸ್ಟ್ ಸ್ಪಾಟ್ ಬಂದು ಬ್ಯಾರೇನ್ ಮಿಲಿಟರಿ ಮ್ಯೂಸಿಯಂ. ದಿಸ್ ಪ್ರಿಸರ್ವ್ಸ್ ದ ಸ್ಟೋರಿ ಆಫ್ ಬ್ಯಾರೇನ್ಸ್ ಡಿಫೆನ್ಸ್ ಫೋರ್ಸಸ್ ಆ್ಯಂಡ್ ಮಿಲಿಟರಿ ಎವಲ್ಯೂಷನ್. ಇಲ್ಲಿ ಹೊರಗಡೆ ಭಯಂಕರ ಚಂದ ಮಾಡಿದ್ರು, ಮತ್ತು ಒಳಗಡೆ ಅನ್ಫಾರ್ಚುನೇಟ್ಲಿ ರೆಕಾರ್ಡಿಂಗ್ ಅಲೌಡ್ ಇರಲಿಲ್ಲ. ಬಟ್ ಒಳಗಡೆ ಟ್ರೆಡಿಷನಲ್ ಸ್ವೋರ್ಡ್ಸ್, ರೈಫಲ್ಸ್, ಮಿಲಿಟರಿ ಯೂನಿಫಾರ್ಮ್ಸ್, ಮೆಡಲ್ಸ್, ಡಾಕ್ಯುಮೆಂಟ್ಸ್, ಆರ್ಮರ್ಡ್ ವೆಹಿಕಲ್ಸ್ ಎಲ್ಲ ಸಹ ಉಂಟು. ಮ್ಯೂಸಿಯಂ ಒಳಗಡೆ ನೋಡಲಿಕ್ಕೆ ಸುಮಾರು ಉಂಟು, ಭಾರಿ ಚಂದ ಉಂಟು ಜಾಗ. ಬ್ಯಾರೇನ್ ಇದು ಹಿಸ್ಟ್ರಿ, ನ್ಯಾಷನಲ್ ಹೆರಿಟೇಜ್ ಗೊತ್ತಾಗಬೇಕಂದ್ರೆ ಇಲ್ಲಿ ವಿಸಿಟ್. ನಮ್ಮ ನೆಕ್ಸ್ಟ್ ಜಾಗ ಬಂದು ರಿಫಾ ಫೋರ್ಟ್. ಈ ಫೋರ್ಟ್ ಬ್ಯಾರೇನ್ ಇದು ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಹಿಸ್ಟ್ರಿ ಸೆಂಟ್ರಲ್ ರೋಲ್ ಪ್ಲೇ ಮಾಡಿತ್ತು. ಇಟ್ ವಾಸ್ ಬಿಲ್ಟ್ ಇನ್ ದಿ ಅರ್ಲಿ 19th ಸೆಂಚುರಿ. ಬ್ಯಾರೇನ್ ಇದು ಒಂದು ರೂಲರ್ ಇದು ಮನೆಯಾಗಿ ಸರ್ವ್ ಆಗಿತ್ತು. ಇದು ಬ್ಯಾಟಲ್ ಫೋರ್ಟ್ ಟೈಪ್ ಅಲ್ಲ, ಇದು ಡೈಲಿ ಲೈಫನ್ನು ಲೀಡ್ ಮಾಡುವಾಗೆ ಮನೆಯಾಗೇ ಉಂಟು ಈ ಜಾಗ. ಬ್ಯೂಟಿಫುಲಿ ಪ್ರಿಸರ್ವ್ ಮಾಡಿದ್ದಾರೆ ಈ ಜಾಗವನ್ನು. ರಾಯಲ್ ಲೈಫ್ ಇನ್ ಓಲ್ಡ್ ಬ್ಯಾರೇನನ್ನು ನೋಡಲಿಕ್ಕೆ ಸಿಗ್ತದೆ ಇದರಲ್ಲಿ. ಈ ಫೋರ್ಟ್ ಇದು ಹೊರಗಡೆ ಬಂದು ವ್ಯಾಲಿ ಆಫ್ ರಿಫಾ ಕಾಣ್ತದೆ. ಓಪನ್ ಸ್ಪೇಸ್ ಭಾರಿ ಚಂದ ಉಂಟು. ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್. ಇದು ಬೆಸ್ಟ್ ಪಾರ್ಟ್ ಎಂತ ಅಂದರೆ ಆಬ್ಸಲ್ಯೂಟ್ಲಿ ಫ್ರೀ ಎಂಟ್ರಿ. ಹೋಗಿ ಹಿಸ್ಟ್ರಿಯನ್ನು ಕಲಿಬೋದು, ನೋಡ್ಬೋದು. ನೆಕ್ಸ್ಟ್ ಸ್ಪಾಟ್ ಬಂದು ಬ್ಯಾರೇನ್ ಇದು ಗ್ರೇಟೆಸ್ಟ್ ಮಿಸ್ಟ್ರಿ ಹೇಳ್ಬೋದು, ದಟ್ ಈಸ್ ದ ಟ್ರೀ ಆಫ್ ಲೈಫ್. ಈ ಮರ 400 ಇಯರ್ಸ್ ಹಾಗೆವೇ ಇತ್ತಂತೆ ಈ ಜಾಗದಲ್ಲಿ. ನೀರಿದು ಸೋರ್ಸ್ ಯಾರಿಗೆ ಸಹ ಗೊತ್ತಿಲ್ಲ. ಹೇಗೆ ಬದುಕಿದೆ ನೋಡುವುದೇ ಒಂದು ದೊಡ್ಡ ವಿಷಯ. ಈ ಮರ ಅದು ಮೆಜೆಸ್ಟಿಕ್ ಆಗಿತ್ತು. ನಾನು ಹೀಗಿರ್ತದಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆಂದ ಇತ್ತು. ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆಗ್ತಾಯಿತ್ತು, ಮತ್ತು ಅಲ್ಲಿ ಕೆಳಗಡೆ ಲೈಟ್ಸ್ ಎಲ್ಲ ಸಹ ಹಾಕಿದ್ದಾರೆ. ಸೊ ರಾತ್ರಿ ಹೋದರೆ ಸಹ ಭಯಂಕರ ಚೆಂದ ಕಾಣ್ಬೋದು ಜಾಗ. ನೇಚರ್ ಹೇಗೆಲ್ಲ ಸರ್ಪ್ರೈಸ್ ಮಾಡ್ತದಂತವೇ ಗೊತ್ತಾಗೋದಿಲ್ಲ. ತುಂಬ ಟೂರಿಸ್ಟ್ ಈ ಜಾಗಕ್ಕೆ ಬರ್ತಾರೆವೇ. ಅದು ಮರವನ್ನು ನೋಡೋದೇ ಒಂದು ದೊಡ್ಡ ಅಟ್ರಾಕ್ಷನ್. ಇದು ನನ್ನ ಗಂಡ ಅಲ್ಲಿ ಮೂಲೆಯಲ್ಲಿ ಎಂತೋ ಇತ್ತು, ಅದನ್ನು ನೋಡೋದು. ನಾನು ಹೋಗಲಿಲ್ಲ ನೋಡಲಿಕ್ಕೆ. ನೆಕ್ಸ್ಟ್ ಸ್ಪಾಟ್ ಬಂದು ಅಲ್ ಜಸ್ರಾ ಹೌಸ್. ಈ ಜಾಗ ಬಂದು ಟ್ರೆಡಿಷ್ನಲಿ ಬ್ಯಾರೇನಿ ಡೊಮೆಸ್ಟಿಕ್ ಆರ್ಕಿಟೆಕ್ಚರ್ ಅಂತ ತೋರಿಸ್ತದೆ. ಇದೊಂದು ಮನೆವೇ ಯಾರ್ದು, ಅದನ್ನು ಅವ್ರು ರೀಸ್ಟೋರ್ ಮಾಡಿ ಭಾರಿ ಚಂದವಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ. ಈ ಮನೆ ಬಂದು ಕೋರಲ್ ಸ್ಟೋನ್ಸ್, ಪಾಮ್ ಟ್ರಂಕ್ಸ್, ಜಿಪ್ಸಮ್, ಟೀಕ್ ವುಡ್ ಮೆಟೀರಿಯಲ್ಸ್ ಬ್ಯಾರೇನ್ ಇದು ನ್ಯಾಚುರಲ್ ಕ್ಲೈಮೇಟಿಗೆ ಸೂಟ್ ಆಗುವಂಥದ್ರಲ್ಲಿ ಮಾಡಿದ್ದು. ಒಂದೊಂದು ರೂಮ್ ಹೇಗೆ ಉಂಟು ಅವರದು ಅದನ್ನೆಲ್ಲ ತೋರಿಸಿದ್ದಾರೆ, ಡಿಸ್ಪ್ಲೇಗಿಟ್ಟಿದ್ದಾರೆ ಎಲ್ಲ ಸಹ. ತುಂಬ ಯುನೀಕ್ ಜಾಗ ಹೇಳ್ಬೋದು. ನಮಗಂತೂ ಒಂದೊಂದು ರೂಮಿಗೆ ಹೋಗಿ ಎಂತ ಉಂಟು ನೋಡಲಿಕ್ಕೆ ತುಂಬ ಖುಷಿ ಆಯಿತು. ನನಗಂತೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಎಂತೆಲ್ಲ ಐಟಮ್ಸ್ ಉಂಟು. ಈಗ ನೀವು ಯಾರಾದರೂ ಟ್ರೆಡಿಷ್ನಲ್ ಬ್ಯಾರೇನಿಯವರ ಮನೆಗೆ ಹೋದರೆ ಹೀಗೆಲ್ಲ ಇರ್ತದೆ ಅಂತ ಗೊತ್ತಾಯ್ತು ನನಗೆ. ಇಲ್ಲಿ
ಕೆಳಗಡೆ ಬಂದಿದ್ದು ಮಣ್ಣಲ್ಲ, ಇದನ್ನು ಸರಿಯಾಗಿ ನೋಡಿ, ಇದು ಚಿಕ್ಕ 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 ಶೆಲ್ಸ್, ಶೆಲ್ಸ್ ಉಂಟು, ಫುಲ್ ಇಡೀ ಶೆಲ್ಸಲ್ಲಿ ಇತ್ತಲ್ಲ. ಈ 5 ಹಿಸ್ಟಾರಿಕಲ್ ಪ್ಲೇಸಸ್ ಬಂದು ಬಹ್ರೇನ್ ಇದು ಪಾಸ್ಟ್ ಮಾತ್ರ ತೋರಿಸೋದಲ್ಲ, ಸ್ಟೋರಿ ಹೇಳ್ತದೆ ಐಲ್ಯಾಂಡ್ ಹೇಗೆ ಇವಾಲ್ವ್ ಆಗಿದೆ, ಸರ್ವೈವ್ ಆಗಿದೆ ಆ್ಯಂಡ್ ಥ್ರೈವ್ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ನೀವು ಯಾವುದಾದ್ರೂ ಜಾಗ ವಿಸಿಟ್ ಮಾಡಿದರೆ ಕಾಮೆಂಟ್ಸಲ್ಲಿ ಹೇಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್.